ಜೊಯ್ಡಾ ತಾಲೂಕಿನ ಚಾಂದೇವಾಡಿಯಲ್ಲಿ ರ್ಯಾಫ್ಟ್ ಮೂಲಕ ನದಿ ದಾಟಿ 110 ಕೆವಿ ವಿದ್ಯುತ್ ಲೈನ್ ದುರಸ್ತಿ ಮಾಡಿದ ಕೆಪಿಟಿಸಿಎಲ್ನ ಸಿಬ್ಬಂದಿಗಳು. ಜೊಯ್ಡಾ ತಾಲೂಕಿನ ಅನ್ಮೋಡ ವಿದ್ಯುತ್ ಕೇಂದ್ರದ ಚಾಂದೇವಾಡಿಯಲ್ಲಿ ಮರದ ಟೊಂಗೆಯೊಂದು ಮುರಿದು ಬಿದ್ದು 110 ಕೆವಿ ವಿದ್ಯುತ್ ಟವರ್ ಮತ್ತು ವಿದ್ಯುತ್ ತಂತಿಗೆ ಹಾನಿಯಾದ ಪರಿಣಾಮವಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು. ಇದನ್ನು ದುರಸ್ತಿ ಮಾಡಲು ಪಾಂಡ್ರಿ ನದಿಯನ್ನು ದಾಟಿ ಹೋಗಬೇಕಾಗಿತ್ತು. ಆದರೆ ವ್ಯಾಪಕವಾಗಿ ಮಳೆ ಸುರಿದಿರುವುದರಿಂದ ಪಾಂಡ್ರಿ ನದಿ ತುಂಬಿ ಹರಿಯುತ್ತಿದ್ದ ಪರಿಣಾಮವಾಗಿ ಹಾನಿಗೀಡಾದ ವಿದ್ಯುತ್ ಟವರ್ ಹತ್ತಿರ ಹೋಗಲು ಕಷ್ಟ ಸಾಧ್ಯವಾಗಿತ್ತು. ಪರಿಣಾಮವಾಗಿ ಅನ್ಮೋಡ್ ವಿದ್ಯುತ್ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ಅನ್ಮೋಡ್, ಬಜರ್ಕುಣಂಗ್, ಕ್ಯಾಸರ್ಲಾಕ್, ಅಕೇತಿ ಪ್ರದೇಶ ವ್ಯಾಪ್ತಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು. ಪ್ರತಿ ವರ್ಷವೂ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಸಮಸ್ಯೆ ಎದುರಾಗುತ್ತಿದ್ದು, ಹರಸಾಹಸ ಮಾಡಿಯೇ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬೇಕಿತ್ತು. ಚಾಂದೇವಾಡಿಯಲ್ಲಿ 110 ಕೆವಿ ವಿದ್ಯುತ್ ಟವರ್ ಹತ್ತಿರ ವಿದ್ಯುತ್ ಲೈನ್ ದುರಸ್ತಿಯ ಕುರಿತಂತೆ ಕೆಪಿಟಿಸಿಎಲ್ ಜೂನಿಯರ್ ಇಂಜಿನಿಯರ್ ಜೈರುದ್ದೀನ್ ರೋಣಾ ಅವರು ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ ಅವರಿಗೆ ಮಾಹಿತಿಯನ್ನು ನೀಡಿ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪುರುಷೋತ್ತಮ್ ಮಲ್ಯ ಅವರು ಪ್ರವಾಸೋದ್ಯಮಿ ವಿಷ್ಣುಮೂರ್ತಿ ರಾವ್ ಅವರಲ್ಲಿ ರ್ಯಾಫ್ಟ್ ಮತ್ತು ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳುಹಿಸಿಕೊಡುವಂತೆ ವಿನಂತಿಸಿಕೊಂಡಿದ್ದರು. ಇಂದು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ವಿಷ್ಣುಮೂರ್ತಿ ರಾವ್ ಅವರು ರ್ಯಾಫ್ಟ್ ಸಹಿತ ಸಿಬ್ಬಂದಿಗಳ ಜೊತೆ ಸ್ಥಳಕ್ಕೆ ಆಗಮಿಸಿದ್ದರು. ಆ ನಂತರ ರ್ಯಾಫ್ಟ್ ಮೂಲಕ ಕೆಪಿಟಿಸಿಎಲ್ ಕಿರಿಯ ಅಭಿಯಂತರರಾದ ಜೈರುದ್ದೀನ್ ರೋಣಾ ಅವರ ನೇತೃತ್ವದಲ್ಲಿ ಕೆಪಿಟಿಸಿಎಲ್ ಸಿಬ್ಬಂದಿಗಳು ರ್ಯಾಫ್ಟ್ ಸಿಬ್ಬಂದಿಗಳ ಜೊತೆ ಪಾಂಡ್ರಿ ನದಿ ದಾಟಿ ಚಾಂದೇವಾಡಿಯ 110 ಕೆವಿ ವಿದ್ಯುತ್ ಟವರ್ ಹತ್ತಿರ ಹೋಗಿ ಮುರಿದು ಬಿದ್ದ ಮರದ ಟೊಂಗೆಯನ್ನು ತೆರವುಗೊಳಿಸಿ ವಿದ್ಯುತ್ ಟವರ್ ಮತ್ತು ತಂತಿಗೆ ಆಗಿರುವ ಹಾನಿಯನ್ನು ಸರಿಪಡಿಸಿ ದುರಸ್ತಿಗೊಳಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ 110 ಕೆವಿ ವಿದ್ಯುತ್ ಲೈನ್ ಸಮಸ್ಯೆಯಿಂದ ವಿದ್ಯುತ್ ಪೂರೈಕೆ ಮಾಡಲು ವ್ಯತ್ಯಯವಾಗಿ ತೊಂದರೆಯಾಗಿತ್ತು. ದುರಸ್ತಿ ಮಾಡಲು ಸಹಕರಿಸಿದ ಸರ್ವರಿಗೂ ಕೆಪಿಟಿಸಿಎಲ್ನ ಕಿರಿಯ ಅಭಿಯಂತರರಾದ ಜೈರುದ್ದೀನ್ ರೋಣಾ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮಿ ವಿಷ್ಣುಮೂರ್ತಿ ರಾವ್, ವಿನೋದ್ ದೇಸಾಯಿ, ರ್ಯಾಫ್ಟ್ ಸಿಬ್ಬಂದಿಗಳು ಮತ್ತು ಕೆಪಿಟಿಸಿಎಲ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಪ್ರಸರಣ ಮಾರ್ಗ ಶಾಖೆಯ 110 ಕೆವಿ ಸುಪ ಅನ್ಮೋಡ್ ಮಾರ್ಗದ ದೋಷ ಬಂದ ಕಾರಣ ಇವತ್ತು ನಮ್ಮ ಸಿಬ್ಬಂದಿ ಜೊತೆಗೆ ನಾವು ದೋಷವನ್ನು ಸರಿಪಡಿಸಲು ಹೋಗ್ತಾ ಇದ್ದೀವಿ. ಈಗ ನಮ್ಮ ಸಿಬ್ಬಂದಿ ಜೊತೆಗೆ ಬೋಟ್ನ ಉಸ್ತುವಾರಿಸಿದಂಥ ಉದ್ದೇಶವರು ಇದ್ದಾರೆ. ಅದೇ ರೀತಿ ನಮಗೆ ಈಗ ಸುಮಾರು ದಿವಸದಿಂದ ನಾವು ಈಗ ಈ ಮಾರ್ಗವನ್ನು ದೋಷಪಡಿಸಲು ಆಗ್ತಾ ಇಲ್ಲಾಗಿತ್ತು. ಒಂದು ಲೊಕೇಶನ್ ನಂಬರ್ 82, 83ರ ಮಧ್ಯೆ ಒಂದು ಮರ ಬಂದಿದ್ದರಿಂದ ನಮಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಂತ ದೀಪಕ್ ಸರು, ನಾವು ಅವ್ರಿಗೆ ಇವತ್ತು ನಾವು ಎಲ್ಲರೂ ಸೇರಿ ಅವ್ರಿಗೆ ಮನವಿ ಮಾಡ್ಕೊಂಡು ಸರ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಬೋಟ್ ವ್ಯವಸ್ಥೆ ಮಾಡಿಸ್ಕೊಡಿ ಅಂಥೇಳಿ ನಾವು ಹೇಳಿದ್ವಿ. ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂತ ಪುರುಷೋತ್ತಮ್ ಮಲ್ಯ ಅವರು ಸಹ ಹೇಳಿದ ತಕ್ಷಣ ನಮ್ಮ ಬೋಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೋಟ್ ವ್ಯವಸ್ಥೆಯನ್ನು ನಮ್ಮ ಸಂತೋಷ್ ಹೋಟೆಲ್ ಮಾಲೀಕರಾದಂಥ ನಮ್ಮ ವಿಷ್ಣುಮೂರ್ತಿ ಸರ್ ಅವರು ಇವತ್ತು ನಮಗೆ ಈ ಬೋಟಿನ ವ್ಯವಸ್ಥೆ ಮಾಡಿದ್ದಾರೆ. ಸರ್ ತುಂಬ ತುಂಬ ಧನ್ಯವಾದಗಳು ಸರ್. ಆಮೇಲೆ ಅದರ ಜೊತೆಗೆ ವಿನೋದ್ ದೇಸಾಯಿ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಎಲ್ಲ ನಮ್ಮ ಸಿಬ್ಬಂದಿ